ಜನ ಎಲ್ಲಿ ತನಕ ಮೋಸ ಹೋಗ್ತಾರೆ, ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ನಕಲಿ ದೇವಮಾನವ ಅಥವಾ ನಕಲಿ ಬಾಬಾ ಮಾಡಿರುವಂತಹ ಡೀಟೇಲ್ಸ್. ನಿಧಿ ಆಸೆ ತೋರಿಸಿ 1 ಕೋಟಿ ವಂಚಿಸಿದ ನಕಲಿ ಬಾಬಾ. ಜಮೀನಲ್ಲಿ ನಿಧಿ ಇದೆ, ಅದನ್ನ ತಗೊಂಡು ಫುಲ್ ಶ್ರೀಮಂತರಾಗ್ಬಿಡ್ತೀರಾ ನೀವು ಅಂತ ಹೇಳಿ ವಂಚನೆ ಮಾಡಿರೋದು. ನಿಧಿ ತೆಗೆದುಕೊಡೋದಾಗಿ ಹೇಳಿ ನಂಬಿಸಿ ಹಣ ವಸೂಲಿ ಮಾಡಿರೋದು. ವಿಜಯಪುರದಲ್ಲಿ ಮೊಹಮ್ಮದ್ ಖಾದಿರ್ ಎಂಬಾತನನ್ನ ಬಂಧಿಸಲಾಗಿದೆ. 1,82,00,000 ನಕಲಿ ಬಾಬಾ ವಂಚಿಸಿದ್ದಂತೆ. ಮಹಾರಾಷ್ಟ್ರ ವಿಜಯಪುರ ಸುತ್ತಮುತ್ತ ನಕಲಿ ಬಾಬಾ ಎಲ್ರಿಗೂ ಕೂಡ ಕಲರ್ ಕಾಗೆ ಹರಿಸ್ತಾ ಇದ್ದ. 1 ಕೋಟಿಯಷ್ಟು ಹಣವನ್ನ ಆತ ದೋಚಿದ್ದಾನೆ. ಇಷ್ಟು ಹಣನ ಎಷ್ಟು ಜನರಿಂದ ಆತ ಕಲೆಕ್ಟ್ ಮಾಡಿದ್ದಾನೆ ಅನ್ನೋದು ಮುಖ್ಯ ಆಗುತ್ತೆ. ಅಥವಾ ಒಂದೇ ಫ್ಯಾಮಿಲಿಯವ್ರ ಹತ್ರ ಹಂತದಲ್ಲಿ ಇಸ್ಕೊಂಡ ಗೊತ್ತಿಲ್ಲ. ಇನ್ನೊಂದು ಕಡೆಗೆ ನಕಲಿ ಬಾಬನ ಮುಖವನ್ನ ನೀವು ಗಮನಿಸ್ತಾ ಇದ್ದೀರಾ. ಇವನೇ ಈ ಮೂತಿಯೇ 1,82,00,000 ಪಂಗನಾಮ ಹಾಕಿರೋದು ಮತ್ತು ಆತನಿಂದ ರಿಕವರ್ ಮಾಡಿದಂತಹ ಅಷ್ಟು ಹಣ ನೀವು ಗಮನಿಸ್ತಾ ಇದ್ದೀರಾ. ಈಗಲೂ ಕಾಲ ನಿಧಿ ಇದೆ, ಪೂಜೆ ಮಾಡಿದ್ರೆ ಸರಿ ಹೋಗುತ್ತೆ, ಪುರಸ್ಕಾರ ಮಾಡಿದ್ರೆ ಅಲ್ಲಿ ನಿಧಿ ತಾನೇ ಅಲ್ಲಿ ಉದ್ಭವಿಸ್ಬಿಡುತ್ತೆ ಅನ್ನುವಂತಹ ಒಂದು ಮೂಢನಂಬಿಕೆಯನ್ನ ಯಾಕೆ ಜನ ನಂಬ್ತಾರೆ ಅನ್ನೋದೇ ಅರ್ಥ ಆಗಲ್ಲ. ಸೈನ್ಸ್ ಬೇಕು, ನಂಬಿಕೆ ಬೇಕು. ಮೂಢನಂಬಿಕೆ ಯಾವತ್ತೂ ಸಮಾಜಕ್ಕೆ ಮಾರಕಾನೆ, ಕಳ್ಕೊಳ್ಳೋದೇ ಜಾಸ್ತಿ ಅಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಪುರುಷೋತ್ತಮ್. 1,82,00,000 ಹಣವನ್ನ ಈತ ವಂಚನೆ ಮಾಡಿದಾನೆ ಅಂದ್ರೆ ಅಂತಿಂತ ಆಸಾಮಿ ಅಲ್ಲ, ಬಹಳ ಖತರ್ನಾಕ್ ಇರ್ತಾನೆ. ಹೆಂಗೆ ಈತ ಜನರನ್ನ ಪುಸ್ಲಾಯಿಸ್ತಾ ಇದ್ದ ಪುರುಷೋತ್ತಮ್? ಎಷ್ಟು ಜನ ವಂಚನೆಗೆ ಒಳಗಾಗಿರೋದು? ಈ 1,82,00,000 ಅಷ್ಟು ಹಣವನ್ನ ರಿಕವರ್ ಮಾಡಿದಾರಾ ಅಥವಾ ಅರ್ಧದಷ್ಟು ಮಾತ್ರ ರಿಕವರ್ ಮಾಡಕ್ಕಾಯ್ತಾ? ಏನ್ ಮಾಹಿತಿ ಇದೆ? ಖಂಡಿತ ಕೂಡ ಇದು ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಜನ ಎಲ್ಲಿವರೆಗೂ ಈ ನಿಧಿ ಈ ರೀತಿಯ ಮೋಸ ಹೋಗ್ತಾನೆ ಇದ್ರ ಕೂಡ ನಿಶ್ಚಿತವಾಗುತ್ತೆ. ಯಾಕಂತಂದ್ರೆ ಈ ರೀತಿ ನಿಧಿಗಳನ್ನ ಹುಡುಕೊಡ್ತೀನಿ ಅಂತ ಹೇಳಿ ಇವನು ಸೋಲಾಪುರ ಸೇರಿದಂತೆ ಅನೇಕ ಸುತ್ತಮುತ್ತಲು ಏನು ಸೋಲಾಪುರ ಜಿಲ್ಲೆಯಲ್ಲಿ ಬರುವಂತಹ ಗ್ರಾಮಗಳು ಎಲ್ಲಾ ಕಡೆ ಕೂಡ ಏನು ಅಂತಂದ್ರೆ ನಿಧಿ ಹುಡುಕೊಡ್ತೀನಿ ಅಂತ ಹೇಳಿ ಈ ರೀತಿ ಅವ್ರ ಹತ್ರ ದುಡ್ಡನ್ನ ಪಡೆದಿದ್ದಾನೆ. ದುಡ್ಡನ್ನ ಪಡೆದುಕೊಂಡು ಇಲ್ಲಿವರೆಗೂ ಒಟ್ಟು ಏನಂತಂದ್ರೆ 10ಕ್ಕೂ ಹೆಚ್ಚು ಜನರಿಗೆ ಈ ರೀತಿ ವಂಚಿಸಿದ ಕೂಡ ಮಾಹಿತಿ ಇದೆ. ಇದರ ಹಿನ್ನೆಲೆಯಲ್ಲಿ ಏನು ಅಂತಂದ್ರೆ ಏನು 1,80,00,000 ಇತ್ತು. ಇದ್ರಿಗೆ ಬೆನ್ನತ್ತಿನ ಏನು ಅಂತಂದ್ರೆ ಸೋಲಾಪುರ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು. ಕಾರ್ಯಾಚರಣೆ ನಡೆಸಿದ ನಂತರ ಏನು ಅಂತಂದ್ರೆ ಇವನು ವಿಜಯಪುರದಲ್ಲಿ ಅಂದ್ರೆ ಇವನು ಎಲ್ಲಾ ಕೃತ್ಯಗಳನ್ನ ಸೋಲಾಪುರದಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡ್ತಾ ಇದ್ದ. ಬಂದು ಅದಾದ ನಂತರ ವಿಜಯಪುರದಲ್ಲಿ ಬಂದು ಅವಸ್ಕೊಂಡು ಕೂತ್ಕೊಳ್ತಾ ಇದ್ದ. ಇದನ್ನ ಪತ್ತೆ ಹಚ್ಚಿದ ಪೊಲೀಸರು ಇದೀಗ ಅವನ ಸೆರೆ ಹಿಡಿಯಲು ಯಶಸ್ವಿಯಾಗಿದ್ದಾರೆ. ಮಮತಾ, ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪುರುಷೋತ್ತಮ್.